ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆ ಅನ್ನೋದು ಏರಿಕೆ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು, ಈ ಸಮಸ್ಯೆ ಯಾಕೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಅನ್ನೋದು ಎಲ್ಲರನ್ನ ಕೂಡ ಕಾಡ್ತಾ ಇರೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಯಾಕೆ ಈ ಡಿಸ್ಕ್ ಸಮಸ್ಯೆ ಕಾಡ್ತಾ ಇದೆ? ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು? ಈ ಡಿಸ್ಕ್ ಅನ್ನೋದು ಒಂದು ಕಾಟಲೇಜಿನಸ್ ಕುಷನ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಬೆನ್ನಿನ ಭಾಗದಲ್ಲಿ ಇರುವಂಥ ಒಂದು ಚೈನ್ ಆಫ್ ವರ್ಟಿಬ್ರೇಸ್ ಮಧ್ಯೆ ಒಂದು ಲೊಕೇಟ್ ಆಗಿರುವಂಥ ಒಂದು ಸ್ಟ್ರಕ್ಚರ್. ಸೊ ಇದನ್ನ ನಾವು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಇದೊಂಥರ ಕುಷನ್ ಥರ ಒಂದು ಫಂಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಎರಡು ಬೋನ್ ಮಧ್ಯೆ ಆಗ್ತಕ್ಕಂಥ ಫ್ರಿಕ್ಷನ್ ಅವಾಯ್ಡ್ ಮಾಡೋದ್ರ ಜೊತೆಗೆ ಇಟ್ ಎನ್ಶ್ಯೂರ್ ಸ್ಮೂತ್ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಈಸಿಯಾಗಿ ಬ್ಯಾಕ್ ಮೂಮೆಂಟ್ಸ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸ ಈ ಡಿಸ್ಕ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಇದನ್ನು ನಾವು ಫಂಕ್ಷನಲ್ ಯೂನಿಟ್ ಆಫ್ ಸ್ಪೈನ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಇಟ್ ಈವೆಂಚುಲಿ ಬ್ಯಾಲೆನ್ಸಸ್ ದ ಅಪ್ಪರ್ ಆ್ಯಂಡ್ ಲೋವರ್ ಬಾಡಿ ವೇಟ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರಲ್ಲಿ ಸಮಸ್ಯೆ ಉಂಟಾದಾಗ ಏನಾಗುತ್ತೆ, ಹಲವಾರು ಥರದ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾಗಿ ಬೆನ್ನು ನೋವು ಅಥವಾ ಕತ್ತು ನೋವು. ಸೊ ಆ ಥರದ ಒಂದು ಸಮಸ್ಯೆ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಹಲವಾರು ಥರದ ಒಂದು ಕಾರಣಗಳನ್ನ ನೋಡ್ಬೋದು. ಬಟ್ ಅತಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೀವಿ. ಸೊ ಅಂದರೆ ನಥಿಂಗ್ ಬಟ್ ಆಸ್ಟಿಯೋಆರ್ಥರೈಟಿಸ್ ಆಫ್ ದ ಸ್ಪೈನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ವಯೋಸಹಜವಾಗಿ ವೇರ್ ಆ್ಯಂಡ್ ಟೇರ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಏಜ್ ಆಗ್ತಾ ಈ ಡಿಸ್ಕಿನ ಒಂದು ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗುವಂಥದ್ದು, ಅಥವಾ ಡಿಸ್ಕಲ್ಲಿರುವಂಥ ವಾಟರ್ ಕಂಟೆಂಟ್ ಕಡಿಮೆ ಆಗಿ ಡಿಸ್ಕ್ ಡಿಹೈಡ್ರೇಷನ್ ಆಗಿ ಕ್ರ್ಯಾಕ್ಸ್ ಡೆವಲಪ್ ಆಗಿ ಅದು ಸವಿತಾ ಹೋಗುವಂಥದ್ದು ಇರುತ್ತೆ. ಸೊ ಅದನ್ನೇ ನಾವು ಡಿಸ್ಕ್ ಡಿಜನರೇಷನ್ ಅಥವಾ ಸ್ಪಾಂಡಿಲೋಸಿಸ್ ಅಂತ ಕರಿತೀವಿ. ಸೊ ಇದು ಒಂದು ಮೋಸ್ಟ್ ಕಾಮನ್ ಕಾಸ್ ಅಂತಲೇ ಹೇಳ್ಬೋದು. ಹೆಚ್ಚು ಜನರಲ್ಲಿ ಈ ಒಂದು ಥರದ ಸಮಸ್ಯೆಯಿಂದ ಏನಾಗುತ್ತೆ, ಬೆನ್ನು ನೋವು ಅಥವಾ ಕತ್ತು ನೋವು ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಸೊ ಎಸ್ಪೆಷಲಿ ಕೆಳಭಾಗದ ಬೆನ್ನಲ್ಲಿ ಕಾಣಿಸ್ಕೊಂಡಾಗ ಅದನ್ನ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಅದೇ ಥರದ ಒಂದು ಚೇಂಜಸ್ ಸರ್ವೈಕಲ್ ರೀಜನಲ್ಲಿ ಕಂಡಾಗ ಅದನ್ನ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಸ್ಪಾಂಡಿಲೋಸಿಸ್ ಹೊರತಾಗಿ ಡಿಸ್ಕ್ ಇದೇ ಥರ ವೀಕ್ ಆಗಿ ಬಲ್ಜ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಬಲ್ಜ್ ಆಗಿ ನರಕ್ಕೆ ಒತ್ತು, ನರ್ವ್ ರೂಟ್ಸ್ಗೆ ಕಂಪ್ರೆಸ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ನಾವು ಬಲ್ಜಿಂಗ್ ಡಿಸ್ಕ್ ಅಥವಾ ಡಿಸ್ಕ್ ಬಲ್ಜ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅದು ಕೂಡ ಹೆಚ್ಚಿನ ಒಂದು ಜನರಲ್ಲಿ ಸಮಸ್ಯೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಡಿಸ್ಕಿನ ಒಂದು ಸ್ಟ್ರಕ್ಚರ್ನ ನಾವು ನೋಡಿದ್ರೆ, ಸೊ ಔಟರಲ್ಲಿ ಒಂದು ರಿಂಗ್ ಶೇಪಲ್ಲಿ ಇರುತ್ತೆ, ಅದನ್ನ ನಾವು ಆನ್ಯುಲಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಇನ್ನರ್ ಪಾರ್ಟಲ್ಲಿ ಜೆಲ್ ಟೈಪ್ ಇರುತ್ತೆ, ಅದನ್ನ ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂತ ಹೇಳ್ತೀವಿ. ಸೊ ಆ ಒಂದು ರಿಂಗ್ ಶೇಪ್ ಅಂತ ಏನಿರುತ್ತೆ, ಸೊ ಅದು ಡ್ಯಾಮೇಜ್ ಆಯಿತು ಅಂತಂದಾಗ ಆ ಜೆಲ್ ಟೈಪ್ ಇರೋದು ಆಚೆ ಬಂದು ನರ್ವ್ಸ್ನ ಇರಿಟೇಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು ಅರ್ನಿಯೇಟೆಡ್ ಡಿಸ್ಕ್ ಅಥವಾ ರಪ್ಚರ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ 3 ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಸಡನ್ನಾಗಿ ಆ ಡಿಸ್ಕ್ಸ್ ಆ ಒಂದು ಜಾಗದಿಂದ ಸರಿತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು IVDP ಅಂತ ಹೇಳ್ತೀವಿ, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಅಂದ್ಬಿಟ್ಟು. ಸೊ ಆ ಥರದ ಒಂದು ಸಮಸ್ಯೆಗಳು ಕೂಡ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇದು ಹೊರತಾಗಿ ಡಿಸ್ಕಿಗೆ ಸಂಬಂಧಪಟ್ಟಾಗೆ ಡಿಸ್ಕ್ ಏನಾದ್ರು ಕಂಪ್ರೆಸ್ ಆಯಿತು ಅಂತಂದಾಗ ಸೊ ಅದರಿಂದ ತೊಂದರೆ ಆಗುವಂಥದ್ದು, ಅಥವಾ ಡಿಸ್ಕಲ್ಲಿ ಇನ್ಫೆಕ್ಷನ್ ಏನೋ ಆಗಿ ತೊಂದರೆ ಆಯಿತು ಅಂದರೆ ಅದು ಡಿಸ್ಕೈಟಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಬಟ್ ಅತಿ ಹೆಚ್ಚು ಜನರಲ್ಲಿ ಈ ಡಿಸ್ಕ್ ಡಿಜನರೇಷನ್ ಅಥವಾ ಡಿಸ್ಕ್ ಬಲ್ಜ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ. ಕೆಲವು ಕಂಡೀಷನ್ಸಲ್ಲಿ ಈ ಡಿಸ್ಕ್ ಅರ್ನಿಯೇಷನ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅನ್ನೋದು ಕೂಡ ಸರ್ಟನ್ ಎಕ್ಸ್ಟೆಂಟ್ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸ್ ಯಾರಲ್ಲಿ ಈ ಥರ ಒಂದು ದೀರ್ಘಕಾಲದಿಂದ ಬ್ಯಾಕ್ ಪೇನ್ ಇದೆ, ನೆಕ್ ಪೇನ್ ಇದೆ ಅಂತ ಹೇಳ್ತಾರೆ, ಅಂಥವ್ರೆಲ್ಲ ಒಂದು ಕಡೆ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಡಿಸ್ಕ್ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡ್ತೀರಾ? ಅದೇ ಮುಖ್ಯವಾಗಿ ಏನಾಗುತ್ತೆ, ಈ ಡಿಸ್ಕ್ ಡಿಜನರೇಷನಲ್ಲಿ ಕೂಡ ಸ್ಟೇಜಸ್ ಇರುತ್ತೆ. ಸೊ ಅದು ಯಾವ ಒಂದು ಹಂತಕ್ಕೆ ಸವಿತಾ ಇದೆ, ಯಾವ ಥರ ಒಂದು ಇನಿಷಿಯಲ್ ಫ್ಯೂ ಇಯರ್ಸಲ್ಲಿ ಏನಾಗುತ್ತೆ, ಅದು ಸವಿದಾಗ ಅದನ್ನು ನಾವು ಮೈಲ್ಡ್ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಅದು ಮೈಲ್ಡ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತಕ್ಕಂಥ. ಸೊ ಇದೊಂದು ಸ್ಟೇಜ್ 1 ಅಂತ ಹೇಳ್ತಕ್ಕಂಥದ್ದು. ಸೊ ಅದು ಇನ್ನೂ ಸ್ವಲ್ಪ ಪ್ರೋಗ್ರೆಸ್ ಆಯಿತು ಅಂತಂದಾಗ ಮೈಲ್ಡ್ ಟು ಮಾಡ್ರೇಟ್ ಅಂತ ಹೇಳ್ತೀವಿ. ಅಂದರೆ ಸುಮಾರು ಒಂದು 2-3 ವರ್ಷದಿಂದ ಇದೆ ಅಥವಾ 3-4 ವರ್ಷದಿಂದ ಇದೆ. ಈ ಥರದ್ದು ಅಂದರೆ ಕಂಪ್ಲೀಟಾಗಿ ಆ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಏನಾಗ್ತಾ ಇದೆ ಅದನ್ನು ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆ ಹಂತಕ್ಕೆ ತಲುಪಿದಾಗ ಅದನ್ನ ಸಿವಿಯರ್ ಡಿಸ್ಕ್ ಡಿಜನರೇಷನ್ ಅಥವಾ ಸಿವಿಯರ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತಕ್ಕಂಥದ್ದು. ಸೊ ಕೊನೆ ಹಂತಕ್ಕೆ ಹೋದಾಗ ಅದು ಸರ್ಜರಿ ಅವಶ್ಯಕತೆ ಬೇಕಾಗ್ಬೋದು. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಔಷಧಿ ಮೂಲಕನೇ ಇದನ್ನ ಸರಿಪಡಿಸುವಂಥದ್ದು. ಈ ಸವಿಯುವಂಥದ್ದು ಏನಿದೆಯಲ್ಲ, ಸೊ ಅದನ್ನು ಸ್ಲೋ ಡೌನ್ ಮಾಡಿ ಆ ಡಿಸ್ಕ್ ಸ್ಟ್ರೆಂಥನ್ ಮಾಡೋ ಥರ ಆಗಿರ್ಬೋದು, ಅಥವಾ ಡಿಸ್ಕ್ ನರ್ವ್ ರೂಟ್ಸ್ನ ಕಂಪ್ರೆಸ್ ಮಾಡ್ತಾ ಇದೆ ಅಂತಂದರೆ ಅದನ್ನು ಡಿಕಂಪ್ರೆಸ್ ಮಾಡೋ ಥರ ಒಂದು ಮೆಡಿಸಿನ್ಸ್ ಕೊಡುವಂಥದ್ದು ಮೇನ್ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಉದ್ದೇಶ. ಸೊ ಅದರಲ್ಲೂ ಮುಖ್ಯವಾಗಿ ಏನಾಗುತ್ತೆ, ರೂಟ್ ಕಾಸ್ ಅಂತ ಏನು ಹೇಳ್ತೀವಿ, ಮೂಲ ಕಾರಣ. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಒಂದು ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಈ ಡಿಸ್ಕ್
ಪ್ರಾಬ್ಲಮ್ಸ್ ಬರೋದು ಭಾಳ ಥರದ ಕಾರಣಗಳಿಂದ ಬರ್ತಕ್ಕಂಥದ್ದು ಇರುತ್ತೆ. ಸೊ ಅದರಲ್ಲಿ ಪ್ರಮುಖವಾದಂಥ ಕಾರಣ ಏನು, ಸೊ ಅದನ್ನ ಫೈಂಡ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನರಲ್ಲಿ ಏನಾಗುತ್ತೆ, ಏಜ್ ಫ್ಯಾಕ್ಟರ್, ವಯೋಸಹಜವಾಗಿ ಬರುವಂಥದ್ದು ಇರುತ್ತೆ. ಸೊ ಅದು ನ್ಯಾಚುರಲ್ ಅಂತ ಹೇಳ್ತೀವಿ. ಅದು ಹೊರತಾಗಿ ಕೂಡ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಒಬೇಸಿಟಿ ಅಂತ ಹೇಳ್ತೀವಿ, ಬಾಡಿ ವೇಟ್ ಅತಿ ಹೆಚ್ಚು ಇದ್ದಂಥವರಲ್ಲಿ ಸೊ ಏನಾಗುತ್ತೆ, ಅದು ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಕೊಡೋದ್ರಿಂದ ಅದು ಒಂದು ಪ್ರಮುಖವಾದಂಥ ಕಾರಣ ಸರ್ಟನ್ ಪೇಷಂಟ್ಸಲ್ಲಿ ಅನುವಂಶೀಯವಾಗಿ ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಫ್ಯಾಮಿಲಿಯಲ್ ಟೆಂಡೆನ್ಸಿ ಅಥವಾ ಹೆರಿಡಿಟರಿ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ, ಸೊ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂಥವರಲ್ಲೂ ಕೂಡ ಏನಾಗುತ್ತೆ, ಬೇರೆ ಬೇರೆ ಕಂಡೀಷನ್ ಆ ಥರ ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬಂದಾಗ ಅದನ್ನ ನಾವು ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಾರಣದಿಂದ ಬರ್ತಕ್ಕಂಥದ್ದು ಇರುತ್ತೆ. ಸೊ ಅದ್ರ ಜೊತೆಗೆ ಸ್ಪಾಂಡಲೋಲಿಸ್ಟಿಸಿಸ್ ಅಂತ ಹೇಳ್ತೀವಿ. ಹಲವಾರು ಥರದ ಒಂದು ಡಿಸೀಸ್ ಕಂಡೀಷನ್ಸ್, ಎಸ್ಪೆಷಲಿ ಬ್ಯಾಕ್ ಪೈನ್ ಆದರೂ ಕೂಡ ಆ ಒಂದು ವರ್ಟಿಬ್ರೆ ಬೋನ್ ಫ್ಯೂಸ್ ಆಗಿಬಿಟ್ಟು ಸ್ಪೈನಲ್ ಕಾರ್ಡ್ನ ಕಂಪ್ರೆಸ್ ಮಾಡುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಸೊ ಜೆನೆಟಿಕ್ ಫ್ಯಾಕ್ಟರ್ ಹೊರತಾಗಿ ಕೂಡ ಸೊ ಇನ್ನು ಬೇರೆ ಬೇರೆ ಕಾರಣಗಳು ಹೇಳಿದಾಗೆ ಒಂದು ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇತ್ತೀಚಿನ ಒಂದು ಆಕ್ಯುಪೇಷನಲ್ಲಿ ಒಂದು ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಕೊಡೋ ಥರ ಕೆಲಸ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಪುಲ್ ಮಾಡುವಂಥದ್ದು, ಅಥವಾ ಕಂಟಿನ್ಯೂಸ್ ಆಗಿ ಸ್ಟ್ಯಾಂಡಿಂಗ್ ವರ್ಕ್ ಮಾಡುವಂಥದ್ದು, ಅಥವಾ ಪ್ರೊಲಾಂಗ್ ಸಿಟ್ಟಿಂಗ್ ಅಂತ ಹೇಳ್ತೀವಿ, ಬ್ಯಾಕ್ ಸಪೋರ್ಟ್ ಇಲ್ಲಲ್ಲೇ ಕೂತ್ಕೊಳ್ಳುವಂಥದ್ದು, ಪಾಸ್ಚರಲ್ ವೇರಿಯೇಷನ್ ಅಂತ ಅಬ್ನಾರ್ಮಲ್ ಪಾಸ್ಚರಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳುವಂಥದ್ದು ಆಗಿರ್ಬೋದು. ಸೊ ಈ ಥರ ಹಲವಾರು ಥರದ ಒಂದು ಫ್ಯಾಕ್ಟರ್ಸ್ ಏನಾಗುತ್ತೆ, ಈ ಒಂದು ಡಿಸ್ಕ್ ಬೇಗ ಸವಿಯುವಂಥದ್ದು ಅಥವಾ ಬಲ್ಜ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವರಲ್ಲಿ ಯಾವ ಕಾರಣಕ್ಕಾಗಿ ಶುರುವಾಗಿದೆ, ರೂಟ್ ಕಾಸ್ ಏನಿದೆ, ಜೊತೆಗೆ ಆ ಒಂದು ಪೆಥಾಲಜಿಕಲ್ ಚೇಂಜಸ್ ಏನಾಗಿದೆ ಎಲ್ಲದನ್ನು ಫೈಂಡ್ ಔಟ್ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಒಂದು ಅವ್ರಿಗೆ ಪೇಯ್ನ್ ಆಗಿರ್ಬೋದು, ಸ್ಟಿಫ್ನೆಸ್ ಆಗಿರ್ಬೋದು, ಯಾವುದೇ ಥರ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ಸೊ ಅದನ್ನು ಬೇಗ ಕಂಟ್ರೋಲ್ ಆಗೋ ಥರನೂ ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಒಂದು ಪರ್ಮನೆಂಟ್ ಕ್ಯೂರ್ ಆಗೋ ಥರ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಈವನ್ ತುಂಬ ಜನರಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸಿಂದ ಕೂಡ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಸಿವಿಯರ್ ಆಗಿ ವಿಟಮಿನ್ ಡಿ ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಯಿತು ಅಂತಂದರೆ ಅದರಿಂದನೂ ಕೂಡ ಬೆನ್ನು ನೋವು ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅಂಥವರಲ್ಲಿ ಎಲ್ಲೊಂದು ಕಡೆ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇರ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಮಸಲ್ ಪುಲ್ ಆಗೋದ್ರಿಂದ ಮಸಲ್ ಸ್ಪ್ರೈನ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಾರಣದಿಂದ ಬರ್ತಕ್ಕಂಥದ್ದು ಇರುತ್ತೆ. ಅದನ್ನ ನಾವು ಬ್ಯಾಕ್ ಸ್ಪಾಸಮ್ ಅಥವಾ ಲಂಬ್ಯಾಗೋ ಅಂತ ಕರಿತೀವಿ. ಸೊ ಅಂದರೆ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಆ ಒಂದು ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಿಂದನೇ ಬಂದರೂ ಕೂಡ ಅದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣದಿಂದ ಬ್ಯಾಕ್ ಪೇನ್ ಬರ್ಬೋದು. ಸೊ ಹಾಗಾಗಿ ಪ್ರಾಪರ್ ಎವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಒಂದು ಡಿಸೀಸ್ ಕಂಡೀಷನ್ಸಲ್ಲಿ. ಸೊ ಹಾಗಾಗಿ ಒಂದು ಟ್ರೀಟ್ಮೆಂಟ್ನ ಕೊಡುವಾಗ ಸೊ ಅವರ ಒಂದು ಕಂಪ್ಲೀಟ್ ಆದಂಥ ಒಂದು ಡಿಸೀಸ್ ಕಂಡೀಷನ್ನ ಸ್ಟಡಿ ಮಾಡಿ ಒಂದು ರೂಟ್ ಕಾಸ್ ಇರ್ಬೋದು, ಅಥವಾ ಅವ್ರಿಗೆ ಮುಂಚೆ ಏನಾದ್ರು ಮೇಜರ್ ಇಲ್ನೆಸ್ ಏನಾದ್ರು ಬಂದಿದೆಯಾ, ಅಥವಾ ಬೇರೆ ಥರದ ಅದರ್ ಇಲ್ನೆಸ್, ಈಗ ಹೇಳಿದಾಗೆ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಅಂದರೆ ದೀರ್ಘಕಾಲದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಂಥವ್ರಲ್ಲಿ ಕೂಡ ಬ್ಯಾಕ್ ಪೇನ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಗ್ಯಾಸ್ಟ್ರೈಟಿಸ್ ಕಂಟ್ರೋಲ್ ಆಯಿತು ಅಂತಂದಾಗ ಆಟೋಮೆಟಿಕಲಿ ಬ್ಯಾಕ್ ಪೇನ್ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಅಥವಾ ಕಿಡ್ನಿ ಸ್ಟೋನ್ಸ್ ಏನಾದ್ರು ಇತ್ತು, ಪದೇ ಪದೇ ರೀನಲ್ ಸ್ಟೋನ್ಸ್ ಆಗ್ತಾ ಇದೆ ಅಂತ ಅಂದರೆ ಸೊ ಅದರಿಂದ ಕೂಡ ಅಗೇನ್ ಬ್ಯಾಕ್ ಪೇನ್ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಬ್ಯಾಕ್ ಪೇನ್ಗೆ ಮಲ್ಟಿಪಲ್ ಕಾಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಫೈಂಡ್ ಔಟ್ ಮಾಡೋದು ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಡಿಸ್ಕ್ ಪ್ರಾಬ್ಲಮ್ಸಿಂದನೇ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಅದು ಹೊರತಾಗಿ ಕೂಡ ಯಾವ ಸಮಸ್ಯೆಯಿಂದ ಬಂದಿರುತ್ತೆ ಅದು ನೋಡಿಕೊಂಡು ಆ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ನಿಧಾನ ಕಡಿಮೆನೂ ಆಗುತ್ತೆ, ಒಂದು ಕ್ಯೂರ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್. ಎಸ್ ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮ್ಮಲ್ಲಿಯೂ ಡಿಸ್ಕ್ ಸಮಸ್ಯೆ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ಎಸ್ ಡಾಕ್ಟರ್, ಇನ್ನು ಹೇಳ್ತಾ ಇದ್ರಿ ಹೋಮಿಯೋ ಕೇರ್ನಲ್ಲಿ ಡಿಸ್ಕಿಗೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತ. ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸಾಕಷ್ಟು ಜನಕ್ಕೆ ಏನೋ ಒಂದು ಪೇಯ್ನ್, ಜಸ್ಟ್ ನೋವು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದು ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಎದುರಿಸಬೇಕಾಗತ್ತೆ? ಅದೇ ಪೇಯ್ನ್ ಅನ್ನೋದಕ್ಕಿಂತ ತುಂಬ ಜನಕ್ಕೆ ಸ್ಟಿಫ್ನೆಸ್ ಕೂಡ ತುಂಬ ಜನರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಬ್ಯಾಕ್ ಬೋನ್ ಅಂದರೆ ಮೂಮೆಂಟ್ ಸರಿಯಾಗಿ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಅಥವಾ ಈ ಸಿಮ್ಟಮ್ಸ್ ಅನ್ನೋದು ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಸಿವಿಯರ್ ಆಗೋದಿಲ್ಲ, ಆನ್ ಆ್ಯಂಡ್ ಆಫ್ ಕಾಣಿಸ್ಕೊಳ್ತಾ ಇರುತ್ತೆ. ತುಂಬ ಹೊತ್ತು ಕೂತು ಎದ್ದೊಳುವಾಗ ಪೇಯ್ನ್ ಹೆಚ್ಚು ಅನಿಸ್ಬೋದು, ಅಥವಾ ಮೆಟ್ಲತ್ತುವಂಥ ಸಂದರ್ಭದಲ್ಲಿ ಹೆಚ್ಚಾಗುವಂಥದ್ದು, ಅಥವಾ ಲಾಂಗ್ ವಾಕ್ ತುಂಬ ಹೊತ್ತು ಹೆಚ್ಚು ದೂರ ನಡೆಯುವಾಗ ಅವ್ರಿಗೆ ಪೇಯ್ನ್ ಫೀಲ್ ಆಗುವಂಥದ್ದು. ಸೊ ಈ ಥರದ ಒಂದು ಅಥವಾ ವೆಯ್ಟ್ ಲಿಫ್ಟ್ ಮಾಡುವಾಗ ಪೇಯ್ನ್ ಹೆಚ್ಚು ಅನಿಸ್ಬೋದು. ಸೊ ಈ ಥರದ ಲಕ್ಷಣಗಳು ಕಾಣಿಸ್ಕೊಂಡು ಆಗಲೂ ಅವರು ನೆಗ್ಲೆಕ್ಟ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು, ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದಾಗ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ನಾನು ಆಗಲೇ ಹೇಳಿದಾಗೆ ಸ್ಟೇಜಸ್ ಅಂತ ಏನು ಹೇಳಿದೆ, ಸೊ ಆ ಸ್ಟೇಜಸ್ ಅಂದರೆ ಕೊನೆ ಹಂತಕ್ಕೆ ತಲುಪುವಂಥ ಒಂದು ಚಾನ್ಸ್ ಇರುತ್ತೆ. ಅಂದರೆ ಸಿವಿಯರ್ ಆಗಿ ಅದು ಡಿಸ್ಕ್ ವೀಕ್ ಆಗೋದು, ಅಥವಾ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೀವಿ, ಅಥವಾ ಸಿವಿಯರ್ ಆಗಿ ಡಿಸ್ಕ್ ಬಲ್ಜ್ ಆಗುವಂಥದ್ದು, ಆ ಒಂದು ಹಂತಕ್ಕೆ ತಲುಪಿದಾಗ ಅವರ ಒಂದು ಸಿಮ್ಟಮ್ಸ್ ಏನಿರುತ್ತಲ್ಲ ಅದು ತುಂಬ ಸಿವಿಯರ್ ಆಗ್ತಾ ಹೋಗುತ್ತೆ. ಅಂದರೆ ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ. ಅಂದರೆ ಒಂದು ಜಾಗದಿಂದ ಪೇಯ್ನ್ ಇನ್ನೊಂದು ಕಡೆಗೆ ಪ್ರೋಗ್ರೆಸ್ ಆಗುವಂಥದ್ದು, ಕಾಲುಗಳಲ್ಲಿ ಜೋಮ್ ಬರೋದು, ಸೆಳೆತ ಉಂಟಾಗುವಂಥದ್ದು, ಒಂದು ಫ್ಯೂ ಮಿನಿಟ್ಸ್ ಅಥವಾ ಒಂದು 5-10 ಮಿನಿಟ್ಸ್ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗುವಂಥದ್ದು, ಅಥವಾ ಸ್ವಲ್ಪ ದೂರ ವಾಕ್ ಮಾಡೋದಕ್ಕೂ ಕಷ್ಟ ಆಗುವಂಥದ್ದು. ಸೊ ಈ ಥರದ ಒಂದು ಲಕ್ಷಣಗಳು ಕಂಡುಬರುವಂಥದ್ದು ಇರುತ್ತೆ. ಸೊ ಇದೆಲ್ಲದು ಕೂಡ ಫಸ್ಟ್ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್, ಪ್ರೈಮರಿ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಆಗಲೂ ಕೂಡ ಇಗ್ನೋರ್ ಮಾಡಿದ್ರು ಅಂತಂದಾಗ ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ, ಸಯಾಟಿಕಾ ಅನ್ನೋ ಒಂದು ಕಂಡೀಷನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಯಾರಲ್ಲಿ ಲಾಂಗ್ ಟೈಮಿಂದ ಬ್ಯಾಕ್ ಪೇನ್ ಇರುತ್ತೆ ಅಂಥವರಲ್ಲಿ ಸಯಾಟಿಕಾ ಅನ್ನೋದು ಒಂದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಕೆಲವೊಬ್ಬರಲ್ಲಿ ಡೈರೆಕ್ಟಾಗಿ ಸಯಾಟಿಕಾ ಶುರು ಆಗ್ಬೋದು. ಸಯಾಟಿಕಾ ಇಟ್ ಸೆಲ್ಫ್ ಈಸ್ ಎ ಡಿಫ್ರೆಂಟ್ ಡಿಸೀಸ್
ಕಂಡೀಷನ್ ಅಂತ ಹೇಳ್ತೀವಿ. ಬಟ್ ಎಗೇನ್ ಬ್ಯಾಕ್ ಪೇನ್ ಇದ್ದಂಥವ್ರಲ್ಲಿ ಬರುವಂಥ ಒಂದು ಕಾಮನ್ ಕಾಂಪ್ಲಿಕೇಶನ್ ಅಂತಂದರೆ ಸಯಾಟಿಕಾದಲ್ಲಿ ಏನಾಗುತ್ತೆ, ತುಂಬ ಸಿವಿಯರ್ ಆಗಿ ಎಕ್ಸ್ಕ್ರೂಷಿಯೇಟಿಂಗ್ ಪೇಯ್ನ್ ಬರುತ್ತೆ ಥೈ ಮಸಲ್ಸಲ್ಲಿ, ಎಸ್ಪೆಷಲಿ ಬಿಹೈಂಡ್ ಥೈ ರೀಜನ್. ಸೊ ಆಮ್ಸ್ಟ್ರಿಂಗ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಸೊ ಅಂಥ ಜಾಗದಲ್ಲಿ ತುಂಬ ಪೇಯ್ನ್ ಸಿವಿಯರ್ ಆಗಿ ಬರೋದು. ಸಯಾಟಿಕ್ ನರ್ವ್ ಅಂತ ಇರುತ್ತೆ, ಸೊ ಅದು ಲಾಂಗೆಸ್ಟ್ ನರ್ವ್ ಆ್ಯಕ್ಚುಲಾಗಿ. ಸೊ ಅದ್ರ ಮೇಲೆ ಒಂದು ಮಸಲ್ ಪಾಸ್ ಆಗಿರುತ್ತೆ ಪಿರಿಫಾರ್ಮಿಸ್ ಅಂತ. ಸೊ ಅದು ಕಂಪ್ರೆಸ್ ಆದಾಗ ಆ ನರ್ವ್ ಇರಿಟೇಟ್ ಆಗಿ ಅದರಿಂದ ಪೇಯ್ನ್ ಬರುವಂಥದ್ದು ಇರುತ್ತೆ. ಒಂದು 5 ಮಿನಿಟ್ಸ್ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗುವಂಥದ್ದು ಇರುತ್ತೆ. ಸೊ ಆ ಥರದೊಂದು ಕಂಡೀಷನ್ನೇ ಸಯಾಟಿಕ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಇಂಥ ಒಂದು ಕಂಡೀಷನ್ ನಾವು SLRT ಟೆಸ್ಟ್ ಅಂತ ಹೇಳ್ತೀವಿ, ಸ್ಟ್ರೈಟ್ ಲೆಗ್ ರೈಸಿಂಗ್ ಟೆಸ್ಟ್ ಅಂತ. ಸೊ ಇದು ಪಾಸಿಟಿವ್ ಆಗಿ ಕಂಡು ಬಂತು ಅಂದಾಗ ಮೋರ್ ಕಾಮನ್ಲಿ ಅದನ್ನ ಸಯಾಟಿಕ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಲಾಂಗ್ ಟರ್ಮ್ ಇದ್ದವರಲ್ಲಿ ಈ ಥರದ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಬರುತ್ತೆ, ಇನ್ನೊಂದು ಸಯಾಟಿಕಾ ಅನ್ನೋ ಒಂದು ಕಂಡೀಷನ್ ಡೆವಲಪ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಅವರು ಟ್ರೀಟ್ಮೆಂಟನ್ನು ತಗೊಳ್ತಾ ಇರ್ತಾರೆ. ಸಡನ್ ಆಗಿ ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗಬಹುದಾ ಅಥವಾ ಏನಾದರೂ ಸಮಸ್ಯೆ ಉಂಟಾಗುತ್ತಾ? ಅದೇ ಅವರು ಯಾವ ಥರದ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಗುತ್ತೆ, ಸೊ ಪೇಯ್ನ್ ಕಂಟ್ರೋಲ್ ಆಗೋದಕ್ಕೆ ಅಷ್ಟೇ ಮೆಡಿಕೇಷನ್ಸ್ ತಗೋತಿದ್ದಾರೆ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮೂಲಕ ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅಂದಾಗ, ಸೊ ಏನಾಗುತ್ತೆ, ಟೆಂಪ್ರರಿಯಾಗಿ ಅವ್ರಿಗೆ ಸಮಸ್ಯೆ ಕಡಿಮೆ ಅನ್ನಿಸ್ಬೋದು. ಬಟ್ ಮುಂದಕ್ಕೆ ಏನಾಗುತ್ತೆ, ಅದು ಇನ್ನೂ ಆ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಅನ್ನೋದು ಇನ್ನೂ ಪ್ರೋಗ್ರೆಸ್ ಆಗ್ತಾ ಹೋಗಿ ಏನಾಗುತ್ತೆ, ಮುಂದಕ್ಕೆ ಇನ್ನೂ ಸಿವಿಯರ್ ಆಗಿ ಒಂದು ಪೇಯ್ನ್ ಅಂದರೆ ತೀವ್ರ ಸ್ವರೂಪ ಪಡ್ಕೊಳ್ಳುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಆಗ ನಿಟ್ಟಿನಲ್ಲಿ ಹೇಳಿದಾಗ ಒಂದು ಪ್ರಾಪರ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ಡಿಸೀಸ್ ಕಂಡೀಷನ್ ಆದರೂ ಕೂಡ ಅಷ್ಟೇ, ಸುಮಾರು 8 ವಾರದಿಂದ 12 ವಾರ ಅಥವಾ 2 ರಿಂದ 3 ತಿಂಗಳಾದರೂ ಅದು ಪರ್ಸಿಸ್ಟ್ ಆಗ್ತಾ ಇದೆ, ಮತ್ತೆ ಕಾಣಿಸ್ಕೊಳ್ತಾ ಇದೆ ಅಥವಾ ಇನ್ನೂ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಸೊ ಅಂತ ಅಂದಾಗ ಸೊ ಅದಕ್ಕೆ ಒಂದು ಪ್ರಾಪರಾಗಿ ಅದಕ್ಕೆ ಆದಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಮಾಡಿಸುವಂಥದ್ದು, ಡಯಾಗ್ನೋಸಿಸ್ ಮಾಡಿದಾಗ ಏನಾಗುತ್ತೆ, ಯಾವ ಸಮಸ್ಯೆ ಆಗಿದೆ, ಅಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ಸ್ ಏನಾದರೂ ಅಫೆಕ್ಟ್ ಆಗಿದೆಯಾ ಅಥವಾ ಸೂಪರ್ಫಿಷಿಯಲ್ ಕಾಸಿಂದನೂ ಬ್ಯಾಕ್ ಪೇನ್ ಬರುವಂಥದ್ದು ಇರುತ್ತೆ. ಅದನ್ನೇ ನಾನು ಹೇಳಿದಾಗೆ ಮಸಲ್ ಪುಲ್ ಆಗಿ ಮಸಲ್ ಸ್ಪ್ರೈನ್ ಆಗೋದ್ರಿಂದ ಬರುವಂಥದ್ದು. ಸೊ ಅಂಥ ಕಂಡೀಷನ್ಸಲ್ಲಿ ರೆಸ್ಟ್ ಮಾಡಿದ್ರೆ ಸಾಕಾಗ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನಿಂದಲೂ ಹೆಲ್ಪ್ ಆಗ್ಬೋದು. ಬಟ್ ಈ ಥರ ಆನ್ ಆ್ಯಂಡ್ ಆಫ್ ಬರ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅದರಲ್ಲೂ ಫೀಮೇಲ್ಸಲ್ಲಿ ಕೂಡ ಈ ಥರ ಒಂದು ಬ್ಯಾಕ್ ಪೇನ್ ಅನ್ನೋದು ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಎಲ್ಲೊಂದು ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಒಂದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ 40 ಇಯರ್ಸ್ ನಂತರದಲ್ಲಿ ಒಂದು ಮೆನೋಪಾಸ್ ನಿಯರ್ ಆಗುವಾಗ ಒಂದು ಹಾರ್ಮೋನಲ್ ವೇರಿಯೇಷನ್ಸಿಂದ ಸೊ ಏನಾಗುತ್ತೆ, ಬೋನ್ ಬೇಗ ವೀಕ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಆ ಥರದೊಂದು ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಡಿಸ್ಕ್ ಸವಿಯುವಂಥ ಒಂದು ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಸೊ ಹಾಗಾಗಿ ಸೊ ಪ್ರತಿಯೊಬ್ಬರಲ್ಲೂ ಒಂದೊಂದು ರೂಟ್ ಕಾಸ್ ಇರುತ್ತೆ. ಸೊ ಅದನ್ನ ಫೈಂಡ್ ಔಟ್ ಮಾಡಿ ಒಂದು ಮೆಡಿಕೇಷನ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾದರ್ ದೆನ್ ಸೂಪರ್ಫಿಷಿಯಲ್ ಆಗಿ ಆ ಪೇನ್ ಕಡಿಮೆ ಆಗೋದಕ್ಕೆ ಅಥವಾ ಸ್ಟಿಫ್ನೆಸ್ ಕಡಿಮೆ ಆಗೋದಕ್ಕೆ ಅಥವಾ ಒಂದು ಕಂಪ್ಲೇಂಟ್ಸ್ ಸಬ್ಸೈಡ್ ಆಗೋದಕ್ಕೆ ಟೆಂಪ್ರರಿಯಾಗಿ ಮೆಡಿಸಿನ್ಸ್ ತೊಗೊಂಡಾಗ ಎಲ್ಲೊಂದು ಕಡೆ ಆ ಸಮಸ್ಯೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅವ್ರಿಗೆ ಕಡಿಮೆ ಅನ್ನಿಸ್ಬೋದು, ಬಟ್ ಮತ್ತೆ ಕಂಡುಬರುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಸೊ ಒಂದು ಪ್ರಾಪರ್ ಡಯಾಗ್ನೋಸಿಸ್, ಸೊ ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಒಂದು ಲೋಕಲ್ ಎಕ್ಸ್ರೇ, ಲಂಬಾರ್ ರೀಜನಿಂದ ಒಂದು ಎಕ್ಸ್ರೇ ರೆಕಮೆಂಡ್ ಮಾಡುವಂಥದ್ದು ಇರ್ಬೋದು ಅಥವಾ CT ಸ್ಕ್ಯಾನ್ ಆಗಿರ್ಬೋದು ಅಥವಾ ಇನ್ನೂ ಪ್ರಿಸೈಸ್ ಆಗಿ ಅಂದರೆ ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದಕ್ಕೆ MRI ಸ್ಕ್ಯಾನ್ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅಲ್ಲಿ ಕ್ಲಿಯರಾಗಿ ಯಾವ ಜಾಗದ ಒಂದು ಡಿಸ್ಕ್ ಎಷ್ಟು ಸವರಿದೆ, ಏನಾಗಿದೆ ಎಲ್ಲ ಕ್ಲಿಯರಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಏನಾಗುತ್ತೆ, ಕೆಳಭಾಗದ ಬೆನ್ನು ಲೆಂಬಾರ್ ರೀಜನಲ್ಲಿ ಅದರಲ್ಲೂ L2, L3, L3, L4, L4, L5 ಮತ್ತು L5, S1 ಈ 4 ಜಾಗದಲ್ಲಿರುವಂಥ ಡಿಸ್ಕ್ ಏನಿರುತ್ತೆ ಅದು ಲಾರ್ಜೆಸ್ಟ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಡಿಸ್ಕ್ ಮೇಲೆ ಹೆಚ್ಚು ಬಾಡಿ ವೆಯ್ಟ್ ಒತ್ತಡ ಕೊಡೋದ್ರಿಂದ ಸೊ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಇಂಥ ಜಾಗದಲ್ಲೇ ಡಿಸ್ಕ್ ಸವಿಯುವಂಥದ್ದು ಇರುತ್ತೆ. ಸೊ ಹಾಗಾಗಿ ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ನೇತ್ರ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವಿಲ್ಲಿ ಬೆಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಸರ್ ನನಗೆ ಬೆನ್ನು ನೋವಿದೆ ಸರ್. ಓಕೆ, ಅದು ಸರ್ವಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಓಕೆ, ಅದು ಬೆನ್ನು ಮೂಳೆ ಪಕ್ಕ ಒಂದು ನರ ಬೆನ್ನು ಮೂಳೆಗೆ ಟಚ್ ಆಗ್ತಿದೆ ಅಂತ ಹೇಳಿದ್ರು. ಓಕೆ, ಅದು ಆಪರೇಷನ್ ಮಾಡಕ್ಕೆ ಅಂತ ಹೇಳಿದ್ರು ಸರ್. ಅದು ಮಾಡಿದ್ರು ಏನೋ ಗುಣ ಆಗಲ್ಲ, ಅದು ಮತ್ತೆ ಹಂಗೆ ಇರುತ್ತೆ ಅಂತ ಹೇಳಿದ್ರು. ಓಕೆ, ನಾನು ಬರೀ ಟ್ಯಾಬ್ಲೆಟ್ ತಗೊಂಡು ಬರೀ ಟ್ಯಾಬ್ಲೆಟ್ ಅಲ್ಲೇ ತಿನ್ಕೊಂಡಿದ್ದೀನಿ ಸರ್. ಅದು ಆಪರೇಷನ್ ಮಾಡ್ಸಕ್ ಆಗ್ತಾ ಇಲ್ಲ, ಈ ಕಡೆ ನೋವು ಹೋಗ್ತಿಲ್ಲ. ಅದಕ್ಕೆ ಏನ್ ಸರ್ ಪರಿಹಾರ? ನಿಮ್ಮ ವಯಸ್ಸು ಎಷ್ಟಮ್ಮ? ಹಲೋ, ಹಲೋ, ನಿಮ್ಮ ವಯಸ್ಸು ಎಷ್ಟು? ಸರ್ ನನಗೆ 39 ಸರ್. ಯಾವಾಗಿಂದ ಇದೆಯಮ್ಮ ಸಮಸ್ಯೆ? ಸರ್ ಇದು ಒಂದು 5 ಇಯರ್ಸ್ ಇಂದ ಇದೆ. ಓಕೆ, ಏನು ಮಾಡೋದು ತಾವು ಕೆಲಸ? ಹಲೋ, ಕೇಳಿಸ್ತಾ ಇದೆ? ಥೈರಾಯ್ಡ್ ಬೇರೆ ಇದೆ. ಹೇಳಿಮ್ಮ. ಅದು ಥೈರಾಯ್ಡ್ ಬೇರೆ ಇದೆ. ಥೈರಾಯ್ಡ್ ಇಂದ ಆ ಥರ ಪ್ರಾಬ್ಲಮ್ ಆಗಿದೆ ಏನು ಅಂತ ಗೊತ್ತಿಲ್ಲ ಸರ್. ಥೈರಾಯ್ಡ್ ಇದೆಯಾ? ಓಕೆ, ಅಲ್ಲ ತಾವು ವರ್ಕ್ ಮಾಡ್ತೀರಮ್ಮ? ಹೌದು ಸರ್, ಮಾಡ್ತೀವಿ. ಏನಾಗಿ? ಹಲೋ, ಪರವಾಗಿ. ಈಗ MRI ಸ್ಕ್ಯಾನ್ ಮಾಡಿಸಿದ್ರಮ್ಮ? ಹ್ಞೂ ಸರ್, MRI ಎಲ್ಲ ಮಾಡ್ತಿದ್ದೀನಿ 2 ಸಲ.
ಓಕೆ ಫೈನ್. ಇದ್ರಲ್ಲೂ ಆಯುರ್ವೇದಿಕ್ ಅಲ್ಲೂ ತೋರಿಸ್ದೆ. ಫೈನ್ ಅಮ್ಮ. ನೋಡಿ ಈಗ MRI ಮಾಡಿಸಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಆ ಸ್ಕ್ಯಾನ್ ನೋಡಿದಾಗ ನಿಮಗೆ ಕ್ಲಿಯರಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಪ್ರೇಷನ್ ಮಾಡಿಸ್ಲೇಬೇಕಾ, ಔಷಧಿ ಮೂಲಕ ಸರಿಪಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದಾಗೆ ಸ್ಟೇಜಸ್ ಇರುತ್ತೆ. ಸೊ ಒಂದು ವೇಳೆ ಕೊನೆ ಹಂತಕ್ಕೆ ಹೋಗಿದೆ, ಅದು ತುಂಬ ಸೌದಿದೆ, ತುಂಬ ವೀಕ್ ಆಗಿ ಅಥವಾ ತುಂಬ ಅದು ನರ ಒತ್ತಿದೆ ಅಂತ ಹೇಳಿದ್ರಲ್ಲ, ಸಿವಿಯರ್ ಡಿಸ್ಕ್ ಬಲ್ಜ್ ಅಂತ ಏನಾದ್ರು ಇತ್ತು ಅಂತಂದಾಗ ಡೆಫಿನೆಟ್ಲಿ ಆಪ್ರೇಟ್ ಮಾಡುವಂಥ ಅವಶ್ಯಕತೆ ಬರ್ಬೋದು. ಅದರ್ವೈಸ್ ಮೈಲ್ಡ್ ಟು ಮಾಡ್ರೇಟ್ ಅಂದರೆ ಸ್ಟೇಜ್ 1 to ಸ್ಟೇಜ್ 2 ಮಧ್ಯದಲ್ಲಿ ಇತ್ತು ಅಂತಂದರೆ ಅದನ್ನ ಔಷಧಿ ಮೂಲಕನೇ ಸರಿಪಡಿಸೋವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ನಿಮ್ಮ ಏಜ್ ಚಿಕ್ಕದಿರೋದ್ರಿಂದ ಸೊ ಎಲ್ಲ ಒಂದು ಕಡೆ ಔಷಧಿ ಮೂಲಕ ಸರಿಪಡಿಸುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಆಗಿ ನಿಮ್ಮ ರಿಪೋರ್ಟ್ಸ್ ಜೊತೆಗೆ ನಿಮ್ಮ ಕ್ಲಿನಿಕಲ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ರೋಗ ಲಕ್ಷಣಗಳು ಏನಿದೆ ಎಲ್ಲದನ್ನು ಸ್ಟಡಿ ಮಾಡಿದಾಗ ಕ್ಲಿಯರಾಗಿ ಒಂದು ಸಜೆಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಒಂದು ಸತಿ ನೀವು ಬಂದು ಕನ್ಸಲ್ಟ್ ಮಾಡಿ ನಿಮ್ಮ ಕಂಡೀಷನ್ ನೋಡಿಬಿಟ್ಟು ಒಂದು ವೇಳೆ ಸರ್ಜರಿ ಅವಶ್ಯಕತೆ ಇತ್ತು ಅಂದರೆ ಅದನ್ನ ಖಂಡಿತ ರೆಕಮೆಂಡ್ ಮಾಡ್ತೀವಿ. ಇಲ್ಲ ಔಷಧಿ ಮೂಲಕನೇ ಸರಿಪಡಿಸೋ ಸಾಧ್ಯತೆ ಇತ್ತು ಅಂದರೆ ಅದನ್ನ ಕೂಡ ಹೇಳ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನೇತ್ರ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಮಾತನಾಡೋಣ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಕವಿತಾ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ, ಓಕೆ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಸರ್ ನಮ್ಮ ಹೆಸರು ಕವಿತಾ ಅಂತ, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಓಕೆ ಸರ್, ನಮ್ಗೆ ಸಿ ಸೆಕ್ಷನ್ ಆದಾಗಿಂದ ಸ್ವಲ್ಪ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗಿದೆ. ಏನಾದಾಗಿಲ್ಲಮ್ಮ? ಸರ್, ಒಂದು ಮಗು ಆಗಿ ಸಿ ಸೆಕ್ಷನ್ ಆಗುತ್ತಲ್ಲ ಸರ್. ಓಕೆ, ಸಿ ಸೆಕ್ಷನ್, ಫೈನ್. ಅವಾಗಿಂದ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇದೆ ಸರ್. ಓಕೆ, ಎಷ್ಟು ಸಮಯ ಆಯ್ತಮ್ಮ? ಸರ್, ಒಂದು 2 years ಆಗಿದೆ. ಓಕೆ, ಏನಾದ್ರು ಟೆಸ್ಟ್ ಮಾಡಿಸಿದ್ದೀರಮ್ಮ? ಇಲ್ಲ ಸರ್, ಏನು ಟೆಸ್ಟ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ನನ್ಗೆ ಕೆಲಸ ಏನಾದ್ರು ಜಾಸ್ತಿ ಮಾಡಿದೀನಿ ಅಂದ್ರೆ ಸ್ವಲ್ಪ ಮನೆ ಕೆಲಸನೇ ಸರ್, ಅದು ಮಾಡಿದೀನಿ ಅಂದ್ರೆ ಸ್ವಲ್ಪ ಒಂದು ನಿಂತ್ಕೊಂಡು ಬಟ್ಟೆ ವಾಶ್ ಮಾಡೋದಾಗ್ಲಿ ಓಕೆ ಇದೆಲ್ಲ ಮಾಡಿದಿಂದ ಸ್ವಲ್ಪ ಬ್ಯಾಕ್ ಪೇನ್, ಮಾಮೂಲಿ ಇಂಜೆಕ್ಷನ್ ಹಾಕ್ತಾರಲ್ಲ ಸರ್, ಅನಸ್ತೇಸಿಯಾ ಕೊಡ್ತಾರಲ್ಲ, ಆ ಪಾಯಿಂಟ್ ತುಂಬಾ ಬ್ಯಾಕ್ ಪೇನ್ ಆಗುತ್ತೆ. ಫೈನ್. ಕಾಲಲ್ಲಿ ಜೋಮು ಸೆಳೆತ ಏನಾದ್ರು ಬರ್ತಾ ಇದೆಯಾ? ಒಳಗಡೆ ಕುತ್ಕೊಂಡು ಒಂದು 5 ನಿಮಿಷ ಊಟ ಮಾಡೋದಕ್ಕಾಗಲ್ಲ. ಅಲ್ಲಮ್ಮ, ಕಾಲ್ಗಳಲ್ಲಿ ಜೋಮು ಸೆಳೆತ ಏನಾದ್ರು ಬರ್ತಿದ್ಯಾ ಅಮ್ಮ? ಇಲ್ಲ ಸರ್, ಇಲ್ಲ ಸರ್, ಊಟ ಕಾಲು ಜೊಮ್ಮೆ ಹಿಡ್ಕೊಳ್ಳುತ್ತೆ, ಆ ಥರ ಏನೂ ಆಗಿಲ್ಲ. ಓಕೆ ಓಕೆ, ಫೈನ್ ಅಮ್ಮ. ನೋಡಿ ತುಂಬ ಜನದಲ್ಲಿ ಅದು ಕೂಡ ಒಂದು ಮೇನ್ ಕಾಸ್ ಆಗುತ್ತೆ, ಪೋಸ್ಟ್ ಸಿ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ನರ್ವ್ಸ್ಗೆ ಇಂಜುರಿ ಆಯಿತು ಅಂದರೆ ಸೊ ಅದರಿಂದ ಟ್ರಿಗರ್ ಆಗಿ ಈ ಥರ ಪೇಯ್ನ್ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಬಟ್ ಹೇಳಿದಾಗೆ ಈಗ ಏಜ್ ಚಿಕ್ಕದು ಅಥವಾ ಈಗ ಇತ್ತೀಚೆಗೆ ಅಷ್ಟೇ ಸಮಸ್ಯೆ ಇರೋದ್ರಿಂದ ಅದರಲ್ಲೂ ಆನ್ ಆ್ಯಂಡ್ ಆಫ್ ಬರ್ತಾ ಇದೆ. ಅಂದರೆ ಪೇಯ್ನ್ ಆನ್ ಎಕ್ಸರ್ಷನ್ ಅಂತ ಹೇಳ್ತೀವಿ. ಕೆಲಸ ಮಾಡೋ ಟೈಮಲ್ಲಿ ಪೇಯ್ನ್ ಬರ್ತಿದೆ, ರೆಸ್ಟಲ್ಲಿದ್ದ ಕಡಿಮೆ ಆಗಿದೆ ಅಂತ, ಕಡಿಮೆ ಇರುತ್ತೆ ಅಂತ ಅಂದರೆ ಇನಿಷಿಯಲ್ ಸ್ಟೇಜ್ ಅಂತಲೇ ಹೇಳ್ತೀವಿ. ಸೊ ಇಂಥ ಸಂದರ್ಭದಲ್ಲೇ ಔಷಧಿ ಮೂಲಕನೇ ಅದನ್ನು ಸರಿಪಡಿಸುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಒಂದು ವೇಳೆ ನಿಮ್ಮ ಬಾಡಿ ವೆಯ್ಟ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ಅದು ಒಂದು ಕಾರಣ ಆಗ್ಬೋದು ಕೆಲವೊಮ್ಮೆ. ಸೊ ಹಾಗಾಗಿ ನಿಮ್ಮ ಡಿಸೀಸ್ ಕಂಡೀಷನ್ಸ್ ಏನಿದೆ ಅದನ್ನ ತಿಳ್ಕೊಂಡು ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಕ್ರಮೇಣವಾಗಿ ಕಡಿಮೆನೂ ಆಗುತ್ತೆ, ಬೇಗನೆ ವಾಸಿ ಆಗ್ತಕ್ಕಂಥ ಚಾನ್ಸ್ ಹೆಚ್ಚಿರುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಆಪರೇಷನ್ ಮಾಡಿಸ್ಕೊಂಡಿರೋರು ಕೂಡ ಈ ಡಿಸ್ಕ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಏನಾದರೂ ಚಿಕಿತ್ಸೆ ಪಡಿಬೋದಾ ಅಥವಾ ಸಮಸ್ಯೆ ಎದುರಾಗುತ್ತಾ? ಅದೇ ಆಪ್ರೇಷನ್ ಆದ ನಂತರ ಸೊ ಒಂದು ಜಾಗದ ಡಿಸ್ಕ್ ಏನಾದ್ರು ಬಲ್ಜ್ ಆಗಿದೆ, ವೀಕ್ ಆಗಿದೆ ಅಂದಾಗ ಆಪ್ರೇಟ್ ಮಾಡುವಂಥ ಚಾನ್ಸ್ ಇರುತ್ತೆ. ಬಟ್ ಪೋಸ್ಟ್ ಆಪ್ರೇಟಿವ್ ಕಂಡೀಷನ್ಸಲ್ಲೂ ಏನಾಗುತ್ತೆ, ಮಲ್ಟಿಪಲ್ ಪ್ಲೇಸಲ್ಲಿ ಡಿಸ್ಕ್ ವೀಕ್ ಆಗ್ತಿದೆ, ಬಲ್ಜ್ ಆಗಿದೆ ಅಂತಂದಾಗ ಸೊ ನಮ್ಮ ಮೆಡಿಕೇಷನ್ ಮೂಲಕ ಸರಿಪಡಿಸುವಂಥ ಒಂದು ಚಾನ್ಸ್ ಹೆಚ್ಚಿರುತ್ತೆ. ಸೊ ಒಂದು ಸತಿ ಆಪ್ರೇಟ್ ಮಾಡಿದ್ಮೇಲೆ ಮತ್ತೆ ಆಪ್ರೇಟ್ ಮಾಡುವಂಥ ಒಂದು ಲಿಮಿಟೇಷನ್ಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಆಪ್ರೇಷನ್ ಆದ ನಂತರ ಸ್ವಲ್ಪ ಬ್ಯಾಕ್ ವೀಕ್ ಆಗ್ತಕ್ಕಂಥ ಒಂದು ಚಾನ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸೊ ಎಲ್ಲ ಅಂದರೆ ಸರ್ಜರಿ ಅನ್ನೋದು ಹೇಳಿದಾಗೆ ಕೊನೆ ಹಂತಕ್ಕೆ ತಲುಪಿದಾಗ ಬೇಕಾಗ್ಬೋದು. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಔಷಧಿ ಮೂಲಕನೇ ಸರಿಪಡಿಸುವಂಥ ಚಾನ್ಸ್ ಇರುತ್ತೆ. ಈಗ ಲಾಸ್ಟ್ ಕಲರ್, ಅದು ಬಿಫೋರ್ ಲಾಸ್ಟ್ ಕಲರ್ ಹೇಳಿದಾಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿದ್ರು. ಸೊ ಥೈರಾಯ್ಡ್ ಕಂಡೀಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥೈರಾಯ್ಡ್ ಗ್ರಂಥಿ ಒಂದು ಕ್ಯಾಲ್ಶಿಯಮ್ನ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾರಲ್ಲಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಂಥವ್ರಲ್ಲಿ ಎಲ್ಲ ಒಂದು ಕಡೆ ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ಸ್ ಪೇನ್ ಬರುವಂಥ ಒಂದು ಚಾನ್ಸಸ್ ಕಾಮನ್ ಆಗಿ ನೋಡ್ತೀವಿ. ಸೊ ಹಾಗಾಗಿ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಭಾಗ್ಯ. ಹಲೋ ಮೇಡಮ್, ಬಿದ್ಬಿಟ್ಟಿದ್ದೀವಿ, ಒಂದು 4 ತಿಂಗಳಾಯ್ತು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ, ಹೇಳಿ. ಇದು ಎಕ್ಸ್ರೇ ಎಲ್ಲ ತೆಗಿಸಿದ್ದು. ಓಕೆ, ಇವಾಗ ತಿರ್ಗಾ ನೋವು ಸ್ಟಾರ್ಟ್ ಆಗದೆ, ಒಂದ್ ಸ್ವಲ್ಪ ಕೆಳಗಡೆ ನೋವು ಬಿದ್ಬಿಟ್ಟಿದೆ. ನಾನು ಅದನ್ನ ಸ್ವಲ್ಪ ದಪ್ಪ ಇದ್ದೀನಿ. ಓಕೆ, ಅದಕ್ಕೆ ಸ್ವಲ್ಪ ಕೆಳಗಡೆ ನೋವು ತುಂಬಾ ನೋಯ್ತಾ ಇದೆ ಸರ್. ಎಕ್ಸ್ರೇ ತೆಗಿಸಿದ್ದು ಸರ್, ಸ್ಕ್ಯಾನಿಂಗ್ ಮಾಡಿಸಿಲ್ಲ. ಏನಾದ್ರು ಸಮಸ್ಯೆ ಇದೆಯಾ ಎಕ್ಸ್ರೇಲಿ? ಎಕ್ಸ್ರೇಲಿ ಏನೂ ಇಲ್ಲ, ಮಾಂಸ ಏಟಾಗದೆ ಏನೂ ಆಗಿಲ್ಲ, ನರ ಏನೂ ಆಗಿಲ್ಲ ಅಂತ ಅಂದ್ರು. ಓಕೆ, ಈಗ ಇಂಜುರಿ ಆಗಿ ಎಷ್ಟು ಸಮಯ ಆಯ್ತಮ್ಮ? 4 ತಿಂಗಳಾಯ್ತು ಸರ್. 4 ತಿಂಗಳಾಯ್ತು. ಓಕೆ, ಈಗ ಮುಂಚೆಗಿಂತ ಜಾಸ್ತಿ ಇದೆಯಾ ನೋವು? ಇಲ್ಲ, ಏನಾರ ಕೆಲಸ ಮಾಡ್ಬಿಟ್ರೆ ನೋಯ್ತು ಸರ್, ಇಲ್ಲ ಅಂದ್ರೆ ರೆಸ್ಟ್ ತಗೋದ್ರೆ ಏನಿರಲ್ಲ, ಕೆಲಸ ಮಾಡ್ಬಿಟ್ರೆ ಜಾಸ್ತಿ ನೋವು ಬರ್ತದೆ. ಹಲೋ, ಕೇಳಿಸ್ತಿದ್ಯಮ್ಮ? ಕೇಳಿಸ್ತಿದೆ. ನಿಮ್ಮ ವಯಸ್ಸೆಷ್ಟು?
57 ಸರ್. ಓಕೆ ಫೈನ್. ನೋಡಿ ಫೀಮೇಲ್ಸಲ್ಲಿ ಒಂದು 40 ವರ್ಷದ ನಂತರ ಒಂದು ಡಿಸ್ಕ್ ಸವಿಯುವಂಥ ಒಂದು ಚಾನ್ಸ್ ಹೆಚ್ಚಿರುತ್ತೆ. ಜೊತೆಗೆ ಆಲ್ರೆಡಿ ಏಜ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ಏಟ್ ಬಿದ್ದಿರೋದ್ರಿಂದ, ಸೊ ಇಂಜುರಿ ಟು ಡಿಜನರೇಷನ್ ಅಂತ ಹೇಳ್ತೀವಿ, ಅಂದರೆ ಇಂಜುರಿ ಆಗೋದ್ರಿಂದ ಸೊ ಇನ್ನು ಸವಿಯುವಂಥ ಚಾನ್ಸಸ್ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದರಲ್ಲೂ ಹೇಳಿದಾಗೆ ಎಕ್ಸ್ರೇ ನಾರ್ಮಲ್ ಇದೆ ಅಂತ ಹೇಳ್ತಿದ್ರೆ ಪ್ರಾಬಬ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಇನಿಷಿಯಲ್ ಸ್ಟೇಜಲ್ಲಿ ಇರುತ್ತೆ, ಅಂದರೆ ಮೈಲ್ಡ್ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಔಷಧಿ ಮೂಲಕನೇ ಸರಿಪಡಿಸುವಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ನೋಡಿ ನಿಮ್ಮ ವೆಯ್ಟ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳುವಂಥದ್ದು ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಔಷಧಿನೂ ತಗೊಳ್ತಾ ಬಂದರೆ ನಿಧಾನಕ್ಕೆ ಸಮಸ್ಯೆ ಕಡಿಮೆನೂ ಆಗುತ್ತೆ, ಬೇಗ ವಾಸಿ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಇನ್ನೂ ಫರ್ದರ್ ಡ್ಯಾಮೇಜ್ ಆಗುವಂಥ ಒಂದು ಸಾಧ್ಯತೆಗಳನ್ನ ಅವಾಯ್ಡ್ ಮಾಡ್ಬೋದಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಹೇಳ್ತಾ ಇದ್ರಿ ಡಿಸ್ಕ್ ಸಮಸ್ಯೆ ಕುರಿತಂತೆ. ಇನ್ನು ಸಾಕಷ್ಟು ಜನ ಡಿಸ್ಕ್ ಸಮಸ್ಯೆ ಅಂತ ಹೇಳಿದ ತಕ್ಷಣ ಏನೋ ಒಂದು ಪೇಯ್ನ್ ಅಂತ ಹೇಳಿ ಟ್ಯಾಬ್ಲೆಟ್ಸ್ನ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆ ತೊಗೊಂಡು ಅದು ಸಿವಿಯರ್ ಆದಾಗ ಮತ್ತೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ? ಅದೇ ಹೇಳಿದಾಗೆ ಪೇಯ್ನ್ ಕಿಲ್ಲರ್ ಇಂದ ಏನಾಗುತ್ತೆ, ಟೆಂಪ್ರರಿಯಾಗಿ ಪೇಯ್ನ್ ರಿಲೀಫ್ ಆಗ್ಬೋದು, ಬಟ್ ಡಿಸೀಸ್ ಕಂಡೀಷನ್ ಹಾಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಪೆಥಾಲಜಿಕಲ್ ಚೇಂಜಸ್ ಪ್ರೋಗ್ರೆಸ್ ಆಗುತ್ತೆ, ಅಡ್ವಾನ್ಸ್ ಪೆಥಾಲಜಿಕಲ್ ಸ್ಟೇಜ್ಗೆ ತಲುಪುವಂಥದ್ದು ಇರ್ಬೋದು. ಡಿಸ್ಕ್ ತುಂಬ ವೀಕ್ ಆಗುವಂಥದ್ದು ಅಥವಾ ಮಲ್ಟಿಪಲ್ ಪ್ಲೇಸಲ್ಲಿ ಡಿಸ್ಕ್ ಸವಿಯುವಂಥ ಒಂದು ಚಾನ್ಸಸ್ ಹೆಚ್ಚಾಗುತ್ತೆ. ಹೇಳಿದಾಗೆ ಫಸ್ಟ್ ಕೆಲವೊಬ್ಬರಿಗೆ ಬೆನ್ನು ನೋವು ಅಥವಾ ಬೆನ್ನಲ್ಲಿ ಲೋಕಲೈಸ್ ಪೇಯ್ನ್ ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಮಾತ್ರ ಪೇಯ್ನ್ ಅಥವಾ ಸ್ಟಿಫ್ನೆಸ್ ಕಾಣಿಸ್ಕೊಂಡು ನಂತರ ಅದು ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ, ಕಾಲುಗಳಲ್ಲಿ ಜೋಮ್ ಬರೋದು, ಸೆಳೆತ ಉಂಟಾಗುವಂಥದ್ದು, ಅಥವಾ ಬೆನ್ನು ನೋವು ನಂತರ ಕಂಟ್ರೋಲ್ಗೆ ಬರಲಿಲ್ಲ ಅಂದಾಗ ನೆಕ್ ಪೇಯ್ನ್ ಬರುವಂಥದ್ದು. ಸರ್ವೈಕಲ್ ರೀಜನಲ್ಲೂ 7 ವರ್ಟಿಬ್ರೇಸ್ ಇರುತ್ತೆ, C1 to C7 ಅಂತ ಹೇಳ್ತೀವಿ. C4, C5, C5, C6 ಮತ್ತು C6, C7 ಈ 3 ಜಾಗದ ಡಿಸ್ಕ್ ಏನಿರುತ್ತಲ್ಲ, ಸೊ ಅದು ಮೋಸ್ಟ್ ಕಾಮನ್ ಡಿಸ್ಕ್ ಅಫೆಕ್ಟ್ ಆಗುವಂಥದ್ದು ಅಂತ ಹೇಳ್ಬೋದು. ಅಂದರೆ ಭಾರವಾದಂಥ ವಸ್ತು ಲಿಫ್ಟ್ ಮಾಡಿದಾಗ ಇಂಥ ಜಾಗದ ಮೇಲೆ ಹೆಚ್ಚು ಒತ್ತಡ ಕೊಡೋದ್ರಿಂದ ಸೊ ಬೇಗ ಅದು ಸವಿಯುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಹೇಳಿದಾಗೆ ಬೆನ್ನು ನೋವು ಜೊತೆ ಕತ್ತು ನೋವು ಶುರುವಾಗುವಂಥದ್ದು, ಅಥವಾ ಹೇಳಿದಾಗೆ ಮಲ್ಟಿಪಲ್ ಪ್ಲೇಸಲ್ಲಿ ಅವ್ರಿಗೆ ಪೇಯ್ನ್, ಜೋಮ್ ಬರೋದು, ಸೆಳೆತ ಉಂಟಾಗುವಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ರಿಸ್ಟ್ರಿಕ್ಟ್ ಆಗ್ತಾ ಹೋಗೋದು, ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ನ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಏನಾದ್ರು ಅವ್ರಿಗೆ ಅಂಡರ್ಲೈನ್ ಡಿಸೀಸ್ ಕಂಡೀಷನ್ಸ್ ಏನಾದ್ರು ಇತ್ತು ಅಂತಂದರೆ, ಸಪೋಸ್ ಡಯಾಬಿಟಿಸ್ ಸಮಸ್ಯೆ ಇದೆ ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಥರ, ಅಥವಾ ಒಬೇಸಿಟಿ ಅನ್ನೋದು ಕೂಡ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಇನ್ನೂ ಒಂದು ಡಿಸೀಸ್ ಕಂಡೀಷನ್ ಬೇಗ ಪ್ರೋಗ್ರೆಸ್ ಆಗುವಂಥದ್ದು, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂದರೆ ಕೆಲವೊಂದು ಆಕ್ಯುಪೇಷನಲ್ಲಿ ಅನಿವಾರ್ಯವಾಗಿ ವೆಯ್ಟ್ ಲಿಫ್ಟ್ ಮಾಡಲೇಬೇಕಾಗ್ಬೋದು, ಅಥವಾ ಲಾಂಗ್ ಸ್ಟ್ಯಾಂಡ್ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು ಇರ್ಬೋದು. ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸಿಂದ ಏನಾಗುತ್ತೆ, ಒಂದು ಡಿಸೀಸ್ ಕಂಡೀಷನ್ ಇನ್ನು ಬೇಗನೆ ಒಂದು ಪ್ರೋಗ್ರೆಸ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಬೇಗ ಎಚ್ಚೆತ್ಕೊಂಡು ಒಂದು ಟ್ರೀಟ್ಮೆಂಟ್ನ ತಗೊಳ್ಳೋದ್ರ ಜೊತೆಗೆ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳುವಂಥದ್ದು, ಅಥವಾ ಕಾಂಪ್ಲಿಮೆಂಟ್ರಿ ಮೆಜರ್ಸ್ ಅಂತ ಹೇಳ್ತೀವಿ, ಭಾರವಾದಂಥ ವಸ್ತು ಲಿಫ್ಟ್ ಮಾಡುವಾಗ ಒಂದು ಬ್ಯಾಕ್ ಸಪೋರ್ಟ್ ಥರ ಒಂದು ಲಂಬಾರ್ ಬೆಲ್ಟ್ ಯೂಸ್ ಮಾಡುವಂಥದ್ದು, ಅಥವಾ ವೆಯ್ಟ್ ರಿಡಕ್ಷನ್ ಮಾಡುವಂಥ ಒಂದು ಡಯಟ್ನ ಅನುಸರಿಸುವಂಥದ್ದು, ಅಥವಾ ಎಸ್ಪೆಷಲಿ ಬೋನ್ ಅಥವಾ ಕಾರ್ಟಿಲೇಜ್ ಸ್ಟ್ರೆಂಥನ್ ಆಗೋ ಥರ ಒಂದು ಕ್ಯಾಲ್ಶಿಯಂ ರಿಚ್ ಫುಡ್ ತಗೊಳ್ಳುವಂಥದ್ದು. ಸೊ ಇದೆಲ್ಲ ಡೆಫಿನೆಟ್ಲಿ ಏನಾಗುತ್ತೆ, ಸರ್ಟನ್ ಎಕ್ಸ್ಟೆಂಟ್ ಮೆಡಿಸಿನ್ಸ್ ತಗೊಳ್ಳೋದ್ರ ಜೊತೆಗೆ ಇದೆಲ್ಲ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಇದೆಲ್ಲ ಮಾಡ್ತಾ ಬಂದಾಗ ಬೇಗ ಡಿಸೀಸ್ ಕಂಡೀಷನ್ ಕಡಿಮೆನೂ ಆಗುತ್ತೆ, ಕ್ಯೂರ್ ಕೂಡ ಆಗುವಂಥ ಚಾನ್ಸ್ ಇರುತ್ತೆ. ತುಂಬ ಜನರಲ್ಲಿ ರುಮೆಟೆಡ್ ಆರ್ಥರೈಟಿಸಿಂದನೂ ಕೂಡ ಬ್ಯಾಕ್ ಪೇನ್, ನೆಕ್ ಪೇನ್ ಬರುವಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅಂಥವ್ರು ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ, ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ಆಗಿದೆಯಾ, ಬೇರೆ ಕಾರಣದಿಂದ ಆಗಿದೆಯಾ, ಅಥವಾ ಇನ್ಫ್ಯಾಕ್ಟ್ ಹೇಳಿದಾಗೆ ಆರ್ಥರೈಟಿಸಲ್ಲಿ ಹಲವಾರು ಥರದ್ದು ಇರುತ್ತೆ. ಸೊ ಅದರಲ್ಲಿ ರುಮೆಟೆಡ್ ಆರ್ಥರೈಟಿಸಿಂದ ಟ್ರಿಗರ್ ಆಗಿ ಬಂದಿದೆಯಾ, ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬಂದಿದೆಯಾ. ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬಂದಾಗ HLA-B27 ಅಂತ ಒಂದು ಜೀನ್ ಟೆಸ್ಟ್ ಇರುತ್ತೆ, ಸೊ ಅದು ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ANE ಅಂತ ಒಂದು ಟೆಸ್ಟ್ ಇರುತ್ತೆ, ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ. ಸೊ ಅದು ಏನಾದ್ರು ಪಾಸಿಟಿವ್ ಆಗಿ ಕಾಣಿಸ್ತು ಅಂತಂದರೆ ಇಲ್ಲೊಂದು ಕಡೆ ಅನುವಂಶೀಯವಾಗಿ ಬಂದಿದೆ ಅಂತ ಕೂಡ ಹೇಳೋಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು ಪ್ರಾಪರ್ ಅಂದರೆ ಯಾವ ಕಾರಣದಿಂದ ಬಂದಿದೆ, ಯಾವ ಜಾಗದ ಒಂದು ಡಿಸ್ಕ್ ಅಫೆಕ್ಟ್ ಆಗಿದೆ ಎಲ್ಲ ತಿಳ್ಕೊಂಡಾಗ ಔಷಧಿ ತಗೊಳ್ಳೋದಕ್ಕೂ ಈಸಿ ಆಗುತ್ತೆ, ಜೊತೆ ಕ್ಯೂರ್ ಮಾಡುವಂಥ ಒಂದು ಚಾನ್ಸ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ. ಓಕೆ, ಇನ್ನು ಡಾಕ್ಟರ್, ನಮ್ಮ ಲೈಫ್ ಸ್ಟೈಲಿಂದಾಗಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು ಏರಿಕೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಡಿಸ್ಕ್ ಸಮಸ್ಯೆ ಬರದಂತೆ ತಡೆಯೋದಕ್ಕೆ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು? ಅದೇ ಮುಖ್ಯವಾಗಿ ಏನಾಗುತ್ತೆ, ಒಂದು ಪ್ರಾಪರಾಗಿ ರೆಸ್ಟ್ ಮಾಡುವಂಥದ್ದು, ರೆಗ್ಯುಲರ್ ಎಕ್ಸಸೈಸ್ ಮಾಡುವಂಥದ್ದು, ಬ್ಯಾಕ್ ಬೋನ್ ಅಥವಾ ಡಿಸ್ಕ್ ಮೇಲೆ ಒತ್ತಡ ಕೊಡೋ ಥರ ಒಂದು ಆ್ಯಕ್ಟಿವಿಟೀಸ್ನ ಆದಷ್ಟು ಕಡಿಮೆ ಮಾಡುವಂಥದ್ದು, ಒಂದು ರೆಗ್ಯುಲರ್ ವಾಕಿಂಗ್ ಎಕ್ಸಸೈಸ್ ಇರ್ಬೋದು, ಅಥವಾ ಬ್ಯಾಕ್ ಬೋನ್, ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡುವಂಥದ್ದು, ಕ್ಯಾಲ್ಶಿಯಂ ರಿಚ್ ಡಯಟ್ನ ಅನುಸರಿಸುವಂಥದ್ದೇ ಆಗಿರ್ಬೋದು, ಜೊತೆಗೆ ಬ್ಯಾಲೆನ್ಸ್, ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ಎಕ್ಸಸೈಸ್ ಆ್ಯಂಡ್ ರೆಸ್ಟ್ ಅಂತ ಹೇಳ್ತೀವಿ, ಸೊ ಅದನ್ನು ಮೈಂಟೈನ್ ಮಾಡುವಂಥದ್ದು ಆಗಿರ್ಬೋದು. ಸೊ ಇದಿಷ್ಟು, ಅಥವಾ ವೆಯ್ಟ್, ಸಪೋಸ್ ಓವರ್ ವೆಯ್ಟ್ ಇದ್ದಾರೆ ಅಂತಂದರೆ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಅಂಡರ್ ವೆಯ್ಟ್ ಇದ್ದಾರೆ, ಲೀನ್ ತಿನ್ನಿದ್ದಾರೆ ಅಂತಂದರೆ ಸ್ವಲ್ಪ ಬ್ಯಾಕ್ ಬೋನ್ ಮತ್ತು ಮಸಲ್ ಸ್ಟ್ರೆಂಥನ್ ಮಾಡುವಂಥ ಒಂದು ವೆಯ್ಟ್ನ ಇಂಪ್ರೂವ್ ಮಾಡೋ ಥರ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಡಯಟ್ ಒಂದು ಮಾಡಿಫಿಕೇಷನ್ ಮಾಡ್ಕೊಂಡಾಗ ಮ್ಯಾಕ್ಸಿಮಮ್ ಆಗಿ ಒಂದು ಡಿಸೀಸ್ ಕಂಡೀಷನ್ನ ಕಂಟ್ರೋಲ್ ಮಾಡೋದು ಸಾಧ್ಯ ಆಗುತ್ತೆ. ಇದೆಲ್ಲ ಮಾಡಿದ್ಮೇಲೂ ಕೂಡ ಸಮಸ್ಯೆ ಬರ್ತಾ ಇದ್ದಾಗ ಬೇರೆ ಬೇರೆ ಕಾಸಿಂದ ಬಂದಿರುತ್ತೆ, ಹೇಳಿದಾಗೆ ಜೆನೆಟಿಕ್ ಫ್ಯಾಕ್ಟರಿಂದ ಬಂದಿರುತ್ತೆ, ಅಥವಾ ಬೇರೆ ಬೇರೆ ಕಾಸಿಂದ ಬಂದಿರುತ್ತೆ. ಸೊ ಅದನ್ನ ಐಡೆಂಟಿಫೈ ಮಾಡಿ ಅರ್ಲಿ ಸ್ಟೇಜಲ್ಲಿದ್ದಾಗ ಔಷಧಿ ತೊಗೊಂಡ್ರೆ ಬೇಗ ಸಮಸ್ಯೆನ ಕ್ಯೂರ್ ಮಾಡುವಂಥ ಚಾನ್ಸ್ ಇರುತ್ತೆ. ಈಗ ತುಂಬ ಜನದಲ್ಲಿ ಈಗ 4
5 ಇಯರ್ಸಿಂದ ಇದೆ, 10 ಇಯರ್ಸಿಂದ ಇದೆ ಅಂತ ಅಂದಾಗ ಸೊ ಸರ್ಟನ್ ಲಿಮಿಟೇಷನ್ಸ್ ಕೆಲವೊಂದು ಕಂಡೀಷನ್ಸಲ್ಲಿ ಬರೋವಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಅವ್ರಿಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ, ಅಷ್ಟು ಬೇಗ ಐಡೆಂಟಿಫೈ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ತೊಗೊಂಡಾಗ ಬೇಗನೆ ಸಮಸ್ಯೆನ ವಾಸಿ ಮಾಡೋದು ಸಾಧ್ಯ ಆಗುತ್ತೆ. ಮತ್ತೆ ಬರುವಂಥ ಒಂದು ಚಾನ್ಸಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಒಂದು ಕ್ಯೂರ್ ಆಗೋ ಥರ ಒಂದು ಓಕೆ ಔಷಧಿನ ಡಾಕ್ಟರ್, ಕೊಡುವಂಥದ್ದು. ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಚಿರಂಜೀವಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಆಯ್ತು. ಹಲೋ. ಹಲೋ ಸರ್. ಹಾಂ, ನಮಸ್ತೆ ಸರ್, ಹೇಳಿ. ಸರ್, ಇದು ಬೆನ್ನು ನೋವು ಸರ್ ಸ್ವಲ್ಪ ಜಾಸ್ತಿ. ಯಾವಾಗಿಂದ ಇದೆ? ಹೇಳಿ ಸರ್. ಹಲೋ. ಹಲೋ ಸರ್, 1 ತಿಂಗಳಿಂದ ಸರ್. ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಹಾಂ, ಮಾಡಿದೆ ಮೇಡಮ್. ಹಾಂ, ಮಾತಾಡಿ. ಹೇಳಿ ಸರ್. ಅದೇ 2 ತಿಂಗಳಿಂದ ಬೆನ್ನು ನೋವು ಸರ್. ಏನಾಗಿದೆ? ಹೇಳಿ ಸರ್. 2 ತಿಂಗಳಿಂದ ಬೆನ್ನು ನೋವು ಜಾಸ್ತಿ. 2 ದಿನದಿಂದ ಬೆನ್ನು ನೋವು ಜಾಸ್ತಿ ಆಗಿದೆ. ನಿಮ್ಮ ವಯಸ್ಸು 2 ಎಷ್ಟು? ತಿಂಗಳು ಮೇಡಮ್. ಸರ್, ನಿಮ್ಮ ವಯಸ್ಸೆಷ್ಟು? 30 ಮೇಡಮ್. ಓಕೆ, ಏನು ಮಾಡೋದು ತಾವು ಕೆಲಸ? ಡ್ರೈವಿಂಗು ಸರ್. ನಿಮ್ಮ ವಾಯ್ಸ್ ಸ್ಪಷ್ಟವಾಗಿಲ್ಲ. ಈಗ ಹೇಳಿದಾಗ ಈಗ ಇತ್ತೀಚೆಗೆ ಅಷ್ಟೇ ಸಮಸ್ಯೆ ಇದೆ ಅಂತ ಅಂದರೆ ಅಕ್ಯೂಟ್ ಪೇಯ್ನ್ ಅಂತ ಹೇಳ್ತೀವಿ, ಸಡನ್ನಾಗಿ ಕಂಡು ಬಂದಿರುವಂಥದ್ದು. ಸೊ ಯೂಶ್ವಲಾಗಿ ಈ ಥರ ಅಕ್ಯೂಟ್ ಪೇಯ್ನ್ ಬರೋದಕ್ಕೆ ಕೆಲವೊಮ್ಮೆ ಹೇಳಿದಾಗೆ ಇಂಜುರಿ ಆಗ್ಬೋದು ಅಥವಾ ಮಸಲ್ ಸ್ಪ್ಯಾಸಮಿಂದ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಒಂದು ಪ್ರಾಪರ್ ರೆಸ್ಟ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನಿಂದ ಆದಷ್ಟು ಕಡಿಮೆ ಆಗುವಂಥದ್ದು ಇರುತ್ತೆ. ಒಂದು ವೇಳೆ ಮತ್ತೆ ಬರ್ತಾ ಇದೆ ಅಂದರೆ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಕಾರಣದಿಂದ ಬಂದಿದೆ ಅಂತ. ನಂತರ ಅದಕ್ಕೆ ಟ್ರೀಟ್ಮೆಂಟ್ನ ತಗೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಕೊನೆಯದಾಗಿ ಡಾಕ್ಟರ್, ಡಿಸ್ಕ್ ಸಮಸ್ಯೆಯ ಕುರಿತು ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಏನು ಹೇಳ್ತೀರಾ? ಅದೇ ಹೇಳಿದಾಗೆ ಈಗ ಬ್ಯಾಕ್ ಪೇಯ್ನ್ ಅನ್ನೋದು ಒಂದು ಸೆಕೆಂಡ್ ಕಾಮನೆಸ್ಟ್ ಕಾಸ್ ಅಂತ ಹೇಳ್ಬೋದು, ಅಂದರೆ ಕಾಮನೆಸ್ಟ್ ಡಿಸೀಸ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕೋಲ್ಡ್ ನಂತರ ಕಂಡುಬರುವಂಥ ಒಂದು ಸಮಸ್ಯೆ ಅಂದರೆ ಬ್ಯಾಕ್ ಪೇಯ್ನ್ ಅಂತಲೇ ಹೇಳ್ತೀವಿ. ಸೊ ಹಾಗಾಗಿ ಅಂಥ ಒಂದು ಕಾಮನ್ ಪ್ರಾಬ್ಲಮ್ ತುಂಬ ಜನರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ ಏನಂದರೆ ಪದೇ ಬರ್ತಾ ಇರುತ್ತೆ, ತುಂಬ ಸಿವಿಯರ್ ಆಗ್ತಾ ಹೋಗ್ತಿದೆ, ಸುಮಾರು 2-3 ತಿಂಗಳಾದರೂ ಅದು ಕಂಟ್ರೋಲಿಗೆ ಬರ್ತಿಲ್ಲ ಅಂದಾಗ ಬೇಗನೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಒಂದು ಸಂಬಂಧಪಟ್ಟಾಗೆ ಟೆಸ್ಟ್ ಮಾಡಿಸಿ ಒಂದು ಟ್ರೀಟ್ಮೆಂಟ್ನ ತೊಗೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಇಗ್ನೋರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಸೂಪರ್ಫಿಷಿಯಲ್ ಆಗಿ ಮೆಡಿಕೇಷನ್ಸ್ ತೊಗೊಂಡ್ರು ಅಂತಂದರೆ ಅದು ಕಾಂಪ್ಲಿಕೇಶನ್ಸ್ ಅಂತಕ್ಕೆ ತಲುಪುವಂಥದ್ದು ಅಥವಾ ಇನ್ನೂ ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ಳುವಂಥದ್ದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ತಗೋತಾರೆ ಅಷ್ಟು ಬೇಗ ಅದನ್ನ ವಾಸಿ ಮಾಡುವಂಥ ಚಾನ್ಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಡಿಸ್ಕ್ ಸಮಸ್ಯೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕ್ ಸಮಸ್ಯೆ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ ಡಿಸ್ಕ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ, ಭೇಟಿಯಾಗಿ ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.